ಕಿಡ್ನಿ ಪ್ರಾಬ್ಲಮ್ ಯಾಕೆ ಆಗುತ್ತೆ? ನಮ್ಮ ಲೈಫ್ ಸ್ಟೈಲ್ ಕಾರಣನೋ, ಫುಡ್ಡು ಕಾರಣನೋ? ಹುಟ್ಟಿದಾಗಲೇ ಮೂತ್ರ ಮಾರ್ಗದಲ್ಲಿ ಯಾವುದೋ ಒಂದು ಅಡಚಣೆ ಆಗಿರಬಹುದು. ನಮ್ಮ ಆಹಾರ ಕ್ರಮ ಬದಲಾವಣೆ, ನಮ್ಮ ಜೀವನ ಶೈಲಿ ಬದಲಾವಣೆ, ಇದರಿಂದ ಬರುವಂಥದ್ದು. ಹೆಲ್ತಿ ಡಯಟ್, ಎಕ್ಸರ್ಸೈಸ್. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಿಡ್ನಿ ಅಥವಾ ಮೂತ್ರಪಿಂಡದ ಆರೋಗ್ಯ ರಕ್ಷಣೆ ಹೇಗೆ ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ನಮ್ಮ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ಜಗದ್ವಿಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತೇಳಿ. ಫಸ್ಟು ಕಿಡ್ನಿ ಪ್ರಾಬ್ಲಮ್ ಯಾಕೆ ಆಗುತ್ತೆ? ನಮ್ಮ ಲೈಫ್ ಸ್ಟೈಲ್ ಕಾರಣನೋ, ಫುಡ್ಡು ಕಾರಣನೋ, ಯಾವ ಕಾರಣಕ್ಕಾಗಿ ಕಿಡ್ನಿ ಹಾಳಾಗತ್ತೆ? ಈ ಮೂತ್ರಪಿಂಡದ ರೋಗದ್ದು ಅನೇಕ ರೀತಿಯ ರೋಗಗಳಿವೆ. ಮೂತ್ರಪಿಂಡ ಸೋಂಕು, ಮೂತ್ರಮಾರ್ಗ ಸೋಂಕು, ಯೂರಿನ್ ಇನ್ಫೆಕ್ಷನ್ ಆಗಬಹುದು, ಅಥವಾ ಮೂತ್ರ ಮಾರ್ಗದಲ್ಲಿ ಕಲ್ಲು ಶೇಖರಣೆ ಆಗುವಂಥದ್ದು, ಅಥವಾ ಹುಟ್ಟಿದಾಗಲೇ ಮೂತ್ರ ಮಾರ್ಗದಲ್ಲಿ ಯಾವುದೋ ಒಂದು ಅಡಚಣೆ ಆಗಿರಬಹುದು. ಇದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ, ನಾವು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಜನ್ಮಜಾತ ಕಾಯಿಲೆಗಳಿಗೆ ಅದೂ ಈಗ ಭ್ರೂಣದಲ್ಲಿ ಟೆಸ್ಟಿಂಗ್, ಸ್ಕ್ಯಾನಿಂಗ್ ಮಾಡಿ ನೋಡಿ ಯಾವ ರೀತಿ ತೊಂದರೆಗಳಿದೆಯಾ ಅಂತ ಕಂಡು ಹಿಡಿದು ಆದಷ್ಟು ಬೇಗ ಅದನ್ನು ಸರಿ ಮಾಡುವಂಥದ್ದು ಪ್ರಯತ್ನ. ಅಂದರೆ ಹೋಗ್ತಾ ತೊಂದರೆ ಆಗಬಾರ್ದು, ಆ ಮೂತ್ರಪಿಂಡ ಕೆಲಸ ಕಳ್ಕೊಳ್ಬಾರ್ದು ಅಂಥೇಳಿ. ಬಾಕಿ ಎಲ್ಲ ಹೇಳುವಂಥದ್ದು ಹೆಚ್ಚಾಗಿ ನಮ್ಮ ಜೀವನ ಶೈಲಿ ವ್ಯತ್ಯಾಸಗಳಲ್ಲಿ ಬರುವಂಥದ್ದು. ಮುಖ್ಯವಾಗಿ ಮೂತ್ರಪಿಂಡದಲ್ಲಿ ಕಲ್ಲುಗಳು. ಇದು ನಮ್ಮ ಆಹಾರ ಕ್ರಮ ಬದಲಾವಣೆ, ನಮ್ಮ ಜೀವನ ಶೈಲಿ ಬದಲಾವಣೆ, ಇದರಿಂದ ಬರುವಂಥದ್ದು. ಅದಕ್ಕೆ ಹೋಲಿಸಬೇಕಾದ್ರೆ ಪಿತ್ತಕೋಶದ ಕಲ್ಲು, ಗಾಲ್ ಬ್ಲಾಡರ್ ಸ್ಟೋನ್ ಅಂತೀವಿ, ಎರಡೂ ಜೀವನ ಶೈಲಿ ವ್ಯತ್ಯಾಸಗಳಿಂದಲೇ ಬರೋದು. ಅಪರೂಪದಲ್ಲಿ ಯಾವುದೋ ಒಂದು ಆನುವಂಶಿಕ ತೊಂದರೆಗಳಾಗಿರಬಹುದು, ಇಲ್ಲದಿದ್ದರೆ ಇದೇ ಕಾರಣ. ಮತ್ತು ಹೆಚ್ಚಾಗಿ ಈಗ ನಾವು ನಮ್ಮ ದೇಶವನ್ನು ನಾವು ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಅದು ಬರೋದು ಹೆಚ್ಚಾಗಿ ಜೀವನ ಶೈಲಿ ವ್ಯತ್ಯಾಸದಿಂದಲೇ. ಅಂದರೆ ನಾವು ಮಾಡಬೇಕಾಗಿರೋ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಎಲ್ಲ ಪ್ರೋಸೆಸ್ಡ್ ಫುಡ್ ಅಂತ ಅದೊಂದು ಇವಾಗ ಬಹಳ ಬೆಳೀತಾ ಇದ್ದಾರೆ. ಇದನ್ನೆಲ್ಲ ಸೇವಿಸಿರೋ ಕಾರಣ ನಮಗೆ ಡಯಾಬಿಟೀಸ್ ಹೆಚ್ಚು, ಮತ್ತು ಕಿಡ್ನಿ ಫೇಲ್ಯೂರ್ ಕೂಡ ಡಯಾಬಿಟೀಸೇ ಪ್ರಮುಖವಾದ ಸ್ಥಾನದಲ್ಲಿದೆ. ಸೊ ನಾವು ಹೇಗೆ ಇದನ್ನು ತಡೆಗಟ್ಟೋದು ಅಂತ ಮೊದಲಿಂದ ಮುನ್ನೆಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಅದು ನಿಮ್ಮ ಪ್ರಶ್ನೆಗೆ ಯಾವ ರೀತಿ ನಾವು ಕಿಡ್ನಿ ಕಾಪಾಡಬಹುದು ಅಂದರೆ ಹೆಲ್ತಿ ಡಯಟ್, ಎಕ್ಸರ್ಸೈಸ್, ಅನಾವಶ್ಯವಾಗಿ ಮಾತ್ರೆಗಳನ್ನು, ನೋವು ನಿವಾರಕ ಔಷಧಿಗಳನ್ನ ತಗೊಳ್ಳುವಂಥದ್ದು ನೋಡ್ಕೊಬೇಕು. ಸೊ ಅಂದರೆ ಇವಾಗ ನಮ್ಮ ದೈಹಿಕ ಚಟುವಟಿಕೆ ಕೂಡ ಅದಕ್ಕೆ ಇಂಪಾರ್ಟೆಂಟ್ ಅಂತಲೇ ಖಂಡಿತ. ಸೊ ಇದು ಈಗ ಈ ರೀತಿ ಮಾಡಿದ್ರೆ ಏನಿದು ಬರೀ ಕಿಡ್ನಿಗೆ ಮಾತ್ರನಾ ಅಲ್ಲ, ಇಡೀ ಶರೀರಕ್ಕೆ ಒಳ್ಳೆ. ಹೌದು, ಇಡೀ ಶರೀರಕ್ಕೆ ಒಳ್ಳೆದು. ಸೊ ಲಿವರಲ್ಲೂ ಫ್ಯಾಟಿ ಲಿವರ್ ಅಂತೀವಿ, ಅದೂ ಕಂಟ್ರೋಲ್ಗೆ ಬರುತ್ತೆ. ಮೂತ್ರಪಿಂಡಗಳನ್ನು ಒಳ್ಳೆ ಹೆಲ್ತಿಯಾಗಿರುತ್ತೆ. ಈ ರೀತಿ ಮುಖ್ಯವಾಗಿ ನಾವು ನಮ್ಮ ಪ್ರಾಚೀನ ಕಾಲದಲ್ಲಿ ಮಾಡುವಂಥದ್ದು ಎಷ್ಟು ಒಳ್ಳೆಯ ಅಭ್ಯಾಸಗಳಿತ್ತು, ಅದನ್ನು ನಾವು ಹೊಂದಿಸ್ಕೊಳ್ಬೇಕೀಗ. ಸೊ ಮೇಯ್ನ್ ಇವಾಗ ನಾವು ನೋಡೋದಾದರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಪ್ಯಾಕೆಡ್ ಫುಡ್ಡುಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೈನಂದಿನ ಚಟುವಟಿಕೆಯಲ್ಲೇ ನಾವು ನಮ್ಮ ಕಿಡ್ನಿಯನ್ನು ಆರೋಗ್ಯವಾಗಿ ಇಡಬಹುದು ಅಂತ ಡಾಕ್ಟರ್ ಹೇಳಿರುವಾಗ ನಾವು ಯಾಕೆ ನಮ್ಮ ಪ್ರಯತ್ನವನ್ನು ಮಾಡಬಾರ್ದು? ಸೊ ನೀವು ಕೂಡ ನಿಮ್ಮ ಕಿಡ್ನಿಯ ಆರೋಗ್ಯವನ್ನು ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಬೋದು. ಸೊ ಇನ್ನಷ್ಟು ವಿಚಾರಗಳು, ಚರ್ಚೆಗಳು ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.